ಚನ್ನಗಿರಿ ಭಾಗ ಅಲ್ಲಿ ಒಂದು ಕಾಡಾನೆ ಹಿಡಿದ್ರು, ನೀವು ಕೂಡ ನೋಡಿರ್ತೀರಾ, ಈಗ ಬಂದಿದೆ ಎಲ್ಲಾ ಕಡೆ. ಏನಾದ್ರು ಗೊತ್ತಾಯ್ತಾ ಅದ್ರ ಬಗ್ಗೆ ಮಾಹಿತಿ? ನನಗೆ ನಾನು ಹೊರಟಿದ್ದೆ, ನನಗೊಂದು ಸ್ವಲ್ಪ ಏನೋ ಕೆಲಸ ಇತ್ತು, ಹೋಗಕ್ಕಾಗ್ಲಿಲ್ಲ. ಆದರೆ ಒಂದು 3-4 ದಿವಸ ಹಿಂದೆನೆ ಈ ಆನೆದು ವಿಡಿಯೋ ಬಂದಿತ್ತು ನನಗೆ. ಈ ಆನೆ ಇದರ ಎತ್ತರ, ಇದರ ದೇಹದ ರಚನೆ, ಇದರ ಕೋರೆಗಳನ್ನೆಲ್ಲ ನೋಡಿದ್ರೆ ನಮ್ಮ ಶ್ರೀಕಂಠ ದತ್ತ ಒಡೆಯರ್ ಆನೆ ತರನೇ ಇದೆ. ಒಬ್ಬ ದೈತ್ಯ ಆನೆ. ಅದನ್ನ ಈಗ ಅದೇನ್ ಮಾಡ್ತಿತ್ತು ಅಂದ್ರೆ, ಅದ್ ಯಾರನ್ನು ಸಾಯಿಸ್ಲಿಲ್ಲ, ಏನಿಲ್ಲ, ಸ್ವಲ್ಪ ಬೆಳೆ ನಾಶ ಮಾಡ್ತಿತ್ತು. ಬೆಳೆ ನಾಶ ಮಾಡಿದ್ದಕ್ಕೆಲ್ಲ ಆನೆಗಳನ್ನ ಹಿಡಿಯಕ್ ಹೋದ್ರೆ ಆನೆಗಳೇ ಇಲ್ದಂಗ ಆಗ್ತವೆ. ಬೆಳೆ ಇರ್ಲಿ, ಅದು ಬೆಳೆ ನಾಶ ಪಾಪ್ತರದ್ದು ಎಲ್ಲ ಬಡ ರೈತರದ್ದು ಬೆಳೆ ನಾಶ ಆಗ್ತಿತ್ತು. ಅದು ಸರ್ಕಾರ ಮಾಡಿದ್ದು ಒಂದು ಒಳ್ಳೆ ವಿಚಾರನೇ. ಮೊನ್ನೆನೆ ಹೋಗಿರ್ತಾರೆ ಅಲ್ಲಿ. ನಮ್ಮ ಈ ಸರಿ ಆನೆಗಳು ಹೋಗಿದ್ದು ನಮ್ಮ ಸಕ್ರೆಬೈಲ್ ಆನೆಗಳು. ಆಮೇಲೆ ನಮ್ಮ ಈ ಭಾಗದಿಂದ ಮುಜೀಬ್ ಡಾಕ್ಟರ್ ಹೋಗಿದ್ರು, ಮತ್ತೆ ಮುರಳಿ ಡಾಕ್ಟರ್ ಹೋಗಿದ್ರು. ಆನೆಗಳು ಯಾವ್ಯಾವ ಅಂದ್ರೆ, ಒಂದು ಸಾಗರ್ ಆನೆ, ಇನ್ನೊಂದು ವಜ್ರ ಮಕ್ಕನ. ವಜ್ರ ಮಕ್ಕನನ್ನ ನಾವು 1-2-3 ವರ್ಷದಿಂದ ಇಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಹಿಡಿದ ಆನೆ. ಅದಕ್ಕೇನು ಭಾರಿ ವಯಸ್ಸಾಗಿಲ್ಲ, ಅದಕ್ಕೇನೊಂದು 15-16 ವರ್ಷ ಆಗಿರ್ಬೋದು. ಇನ್ನೊಂದು ಸೋಮಣ್ಣ. ಈ ಸೋಮಣ್ಣ ನಮ್ಮ ಸಕಲೇಶ್ಪುರದ ಆನೆನೆ. ಇದು ನಮ್ಮ ಮೌಂಟೇನ್ ಮತ್ತೆ ಗುಂಡ, ಆಮೇಲೆ ವಿಕ್ರಾಂತ್, ಕರಡಿ, ಇಂಥ ಈ ಮಾನ್ ಆನೆಗಳ ಸಹಚಾರ ಇದು. ಇದನ್ನ ಸುಮಾರು 3-4 ವರ್ಷದಿಂದ ಹಿಡಿದು ಇದನ್ನ ಸಕ್ರೆಬೈಲಿ ಕಳಿಸಿ ಅಲ್ಲಿ ಸೋಮಣ್ಣ ಆದ. ಇಲ್ಲಿ ನಾವು ಚೋಟ ಭೀಮಾ ಅಂತ ಹೆಸರಿಟ್ಟಿದ್ದು. ಅದಾದ ಮೇಲೆ ಇನ್ನೊಂದು ಆನೆ ಅರ್ಜುನ ಆನೆ, ಮರೀನು. ಅರ್ಜುನ ಅಂದ್ರೆ ಜೂನಿಯರ್ ಅರ್ಜುನ. ಇದು 2014 ಸಮಯದಲ್ಲಿ ಶ್ರೀಮಾನ್ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರವರು ಒಂದು 24 ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತಂದಾಗ, ಆವಾಗ ಒಂದು ಹೆಣ್ಣಾನೆ ಹಿಡಿದು ಕುಂತಿ ಅಂತ ಒಂದು ಹೆಣ್ಣಾನೆ ಹಿಡಿದು, ಕುಂತಿ ಅಂತ ಹೆಸರಿಟ್ಟಿರ್ಲಿಲ್ಲ, ಒಂದು ಹೆಣ್ಣಾನೆ ಹೊಡೆದಾಗ ಅದ್ರ ಪಕ್ಕನೆ ಅದರದ್ದು 1-2 ವರ್ಷದ ಮರಿ ನಿಂತಿತ್ತು. ಎಲ್ಲವನ್ನು ತುಂಬಿ ಕಳಿಸಿರು. ಅದ್ರ ಮರಿನೇ ಈ ಅರ್ಜುನ. ಹಾಗಾಗಿ ಇಷ್ಟು ಆನೆಗಳು ಹೋಗಿದ್ದು. ಈ ಆನೆ ಏನಂದ್ರೆ, ನಮ್ಮ ಸಕಲೇಶ್ಪುರ, ನಮ್ಮ ಈ ಭಾಗದ ಆನೆ ಹಂಗಲ್ಲ. ರಾತ್ರಿ ಸಾಯಂಕಾಲ 7 ಗಂಟೆ ಮೇಲೆ ಬಂದು ಬೆಳೆ ಎಲ್ಲ ತಿಂದು ಬೆಳಕಾಗೋದ್ರೊಳಗೆ ಹೋಗಿ ಕಾಡು ಸೇರ್ಕೊಂತಿತ್ತು. ಹಾಗಾಗಿ ತುಂಬಾ ಹುಡುಕಿರು. ಅಲ್ಲಿ ಮರವಂಜಿ ಅಂತ ಒಂದು ಪ್ರದೇಶ, ಅಂದ್ರೆ ಏನ್ ಚನ್ನಗಿರಿ ಇದೆ, ಚನ್ನಗಿರಿ ಉಮ್ರಾಣಿ ಅಂತ ಒಂದು ಕಾಡು, ಅಲ್ಲಿಂದ ಶುರುವಾದ್ರೆ ಅದು ಸುಮಾರು 70,000 ಎಕರೆ ಅದು ಕಾಡು. ನಾನು ಒಂದು 3-4 ದಿವಸ ಅಲ್ಲೇ ಇದ್ದೆ. ಕಳಸತಿ ಆನೆ ಹಿಡಿಯಕ್ ಹೋದಾಗ ಆ ರಾಜಣ್ಣ ಆನೆ ಅಂತ ಅನಿಸ್ತದೆ, ಅಲ್ಲೇ ಹಿಡಿದಿದ್ದು ಬಾಲಣ್ಣ ಅಲ್ಲೇ. ಆಮೇಲೆ ಮತ್ತೊಂದು ಆನೆ ಹಿಡಿದು, ಒಟ್ಟಿಗೆ 4-5 ಆನೆ ಹಿಡಿದು. ಅದು ಆನೆಗಳಿರೋ ಪ್ರದೇಶ ಅಲ್ಲ, ಕಡೆಯಿಂದ ಆನೆಗಳು ಅಲ್ಲಿ ಬಂದು ವಲಸೆ ಬಂದು ಆಮೇಲೆ ಪರ್ಮನೆಂಟ್ ಆಗಿ ಅಲ್ಲೇ ವಾಸ ಮಾಡಿಬಿಡ್ತವೆ. ಅದು ಎಂತ ಥಿಕ್ ಫಾರೆಸ್ಟ್ ಅಂದ್ರೆ, ಅಲ್ಲಿ 30-40 ಇಂಚ್ ಮಳೆ ಆಗ್ತದೆ ವರ್ಷದಲ್ಲಿ. ಭಯಂಕರ ಮರಗಳು, ಎಲ್ಲ ಬೆಲೆ ಬಾಳ ಮರಗಳು, ಎಲೆ ಉದುರೋ ಕಾಡುಗಳು, ಆಮೇಲೆ ಬಿದಿರುಗಳು, ಒತ್ತಟ್ಟಾಗಿ ಬೆಳೆದ ಬಿದಿರು, ಭಾರಿ ಥಿಕ್ ಫಾರೆಸ್ಟ್. ಹಾಗಾಗಿ ಅಲ್ಲಿ ಬಂದ ಆನೆಗಳು ಸೇರ್ಕೊಂಡ ಮೇಲೆ ಮತ್ತೆ ವಾಪಸ್ ಹೋಗಲ್ಲ ಅಲ್ಲಿ. ಈ ಆನೆನು ಇತ್ತೀಚಿಗೆ ಬಂದು ಸೇರ್ಕೊಂಡಿರೋ ಆನೆ. ಆಮೇಲೆ ಇದು ಏನಂದ್ರೆ ಸಿಕ್ತಿರ್ಲಿಲ್ಲ, ಕಾಣಿಸ್ಕೊಂತಿರ್ಲಿಲ್ಲ. ಲಾಸ್ಟಿಗೆ ಈ ಮರವಂಜಿ ಕಾಡು ಅಲ್ಲೊಂದು ತಪ್ಪಲಲ್ಲಿ ಇವತ್ತು ಆನೆ ಕಾಣಿಸ್ಕೊಂತದೆ. ಆಮೇಲೆ ಅದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆನೆ ಏನು ಕಡಿಮೆ ಏನೇನಲ್ಲ, ಒಂದು ಅಂದಾಜು ಪ್ರಕಾರ 6 ಟನ್ ತೂಕ ಇರ್ಬೋದು. ಸುಮಾರು 10 ಅಡಿಗಿಂತ ಎತ್ತರ ಇರೋ ಈ ಒಂದು 30-35 ವರ್ಷದ ಒಂದು ಒಳ್ಳೆ ಗಂಡ ಆನೆ ಇದು. ಆಮೇಲೆ ಅದನ್ನ ಹಿಡಿತಾರೆ. ಹಿಡಿದಾದ್ಮೇಲೆ ಇವತ್ತು ಅದನ್ನ
ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಅಲ್ಲಿಂದ ಅದಕ್ಕೆ ಪುನರ್ವಸತಿ ಅಂದರೆ ಅದಕ್ಕಿನ್ನ ನಾಗರಹೊಳೆ ಭಾಗಕ್ಕೆ ತಗೊಂಡೋಗಿ ಬಿಡ್ತಾರೆ. ಆದರೆ ನಾಗರಹೊಳೆ ಕಾಡಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಹಳ್ಳಿಗಳು ಇದೆ, ಅಲ್ಲೂ ಕಬ್ಬು ಜೋಳ ಎಲ್ಲ ಬೆಳಿತಾರೆ. ಅಲ್ಲಿಗೇನು ಹೋಗ್ಬಾರ್ದು ಅಂತ ಏನಿಲ್ಲ. ನಾಗರಹೊಳೆ ಕಾಡೇನು ಭಾರಿ ಕಾಡೇನಲ್ಲ, ಅದ್ರ ಸುತ್ತ ಎಲ್ಲ ಬೇರೆ ಬೇರೆ ಒಂದ್ ಸೈಡ್ ಕೊಡಗು ಬರ್ತದೆ, ಒಂದ್ ಸೈಡ್ ಹುಣಸೂರು ಬರ್ತದೆ. ವೀರನ ಹೊಸಳ್ಳಿ ಭಾಗ ಏನು ಇಲ್ಲಿಂದ ಆನೆಗಳು ದಸರಕ್ಕೆ ಹೋಗ್ತಾವಲ್ಲ, ಆ ವೀರನ ಹೊಸಳ್ಳಿಗೂ ಅಲ್ಲಿಗೆ ಏನು ಒಂದು 10-15 ಕಿಲೋಮೀಟರ್ ಸುತ್ತಳತೆಯಲ್ಲಿ ಆ ವೀರನ ಹೊಸಳ್ಳಿ, ಅಲ್ಲೆಲ್ಲ ಜೋಳ ಎಲ್ಲ ಬೆಳಿತಾರೆ. ಅಲ್ಲೇನು ಹೋಗ್ಬಾರ್ದು ಅಂತ ಏನಿಲ್ಲ. ಅಲ್ಲಿಗೆ ತಗೊಂಡೋಗಿ ಬಿಡ್ತಾರೆ. ಇವತ್ತು ರಾತ್ರಿ ಇಲ್ಲ ನಾಳೆ ಬಿಡ್ತಾರೆ. ಆನೆ ಭಾರಿ ಕಟ್ಟುಮಸ್ತಾದ ಆನೆ, ಮಾತ್ರ ಭಾರಿ ಸುಂದರವಾದ ಆನೆ. ಸುಮ್ಮನೆ ಈ ಲಟ್ಕ ಪಟ್ಕ ಆನೆಗಳು ಪಾರೆ ಮುರಿದವು ಕಣ್ಣಿಲ್ದವನ್ನೆಲ್ಲ ಇಟ್ಕೊಂಡಾರಲ್ಲ, ಅವನ್ನೆಲ್ಲ ಆ ಗುಜರಾತಿನ ನಮ್ಮ ಅಲ್ಲೊಂದು ಒಂಥರ ಕಳಿಸಿ ಕೂಡ ಕಣ್ಣಿಲ್ದವು ಪಾರೆ ಇಲ್ದವನ್ನೆಲ್ಲ ಅಲ್ಲಿ ಕಳಿಸಿ ಇಂಥ ಆನೆಗಳನ್ನ ಇಟ್ಕೊಂಡ್ರೆ ಮುಂದಿನ ಭವಿಷ್ಯಕ್ಕಾಗ್ತದೆ. ಇದು ಕಾಡಿಗೆ ಬಿಟ್ರೆ ಇಲ್ಲಿ ಅಲ್ಲೇ ಅಯ್ಯಪ್ಪ ಇದ್ದಾನೆ, ಅಯ್ಯಪ್ಪ ಆನೆ ಉಂಟು. ಇನ್ನೂ ಒಂದು ಭಾರಿ ಆನೆ ನಂಗೆ ಕಳೆದ ವರ್ಷ ಸಿಕ್ಕಿತ್ತು. ಈ ವರ್ಷ ನಾನು ಮೊನ್ನೆ ಹೋದಾಗ ಆನೆ ಕಬ್ನಿ ಹತ್ರ ಹೋಗಿತ್ತು, ಕಬ್ನಿ ಬ್ಯಾಕ್ ವಾಟರ್ ಹತ್ರ. ಅದು ಭಯಂಕರ, ನಮ್ಮ ಭೀಮನಷ್ಟು ಹೆಸರನೇ ಇದೆ. ಕೋರೆಗಳು ಇನ್ನೂ ಬಲವಾಗಿದ್ದಾವೆ. ಅಂತ ಘಟಾನುಘಟಿ ಇದೆ. ಅಲ್ಲಿಗೆ ಹೋಗಿ ಇದಕ್ಕೆ ಮದ ಬಂದಾಗ ಒಂದು ಫೈಟಿಂಗ್ ಆಗೋ ಚಾನ್ಸು ಇರ್ಬೋದು. ಹಂಗಾಗಿ ಒಂದು ಒಳ್ಳೆ ಆನೆ ಸಿಕ್ಕಿದೆ. ಅದನ್ನ ರೇಡಿಯೋ ಕಾಲರ್ ಹಾಕಿ ನಾಗರಹೊಳೆಗೆ ಬಿಡ್ತಾರೆ. ಇಂದು ಚನ್ನಗಿರಿ ಭಾಗದಲ್ಲಿ ಕಾಡಾನೆ ಸೆರೆಯಾಗಿದೆ. ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಈ ಒಂದು ದೈತ್ಯಾಕಾರದ ಕಾಡಾನೆ ಸುಮಾರು ಒಂದು 35ರಿಂದ 40 ವರ್ಷ ಏಜ್ ಇರ್ಬೋದು. ಮತ್ತೆ ಒಂದು 5,500ದಿಂದ 6,000 kg ತೂಕ ಇರುವಂಥ ಒಂದು ಕಾಡಾನೆ ಆಗಿರುತ್ತೆ. ಬೆಳೆ ನಾಶ ಮಾಡ್ತಾ ಇತ್ತು ಅಷ್ಟೇ, ಜೀವಹಾನಿಯನ್ನು ಕೂಡ ಮಾಡಿರಲಿಲ್ಲ. ಬಟ್ ಆರ್ಡರ್ ಬಂದಿದ್ದ ಕಾರಣ ಈ ಒಂದು ಆನೆನ ಸೆರೆ ಹಿಡಿಯಲೇಬೇಕಾದಂಥ ಒಂದು ಸಂದರ್ಭ. ಸೆರೆ ಹಿಡಿದಿದ್ದಾರೆ ಇವತ್ತು. ಸಕ್ಕದಾಗಿರುವಂಥ ಒಂದು ಕಾಡಾನೆ. ಇದನ್ನ ಬೇರೆ ಒಂದು ಕಾಡಿಗೆ ಬಿಡಲಾಗುತ್ತೆ. ಜೊತೆಗೆ ಸಕ್ರೆಬೈಲು ಟೀಮ್ ಈ ಸತಿ ಕಾರ್ಯಾಚರಣೆ ಮಾಡಿದ್ದು. ಸಕ್ರೆಬೈಲ್ನ ಕ್ಯಾಪ್ಟನ್ ಸಾಗರ್ ಟೀಮ್ ಕಾಡಾನೆ ಸೆರೆಗೆ ಏನು ಈ ಒಂದು ಭಾಗ ಚನ್ನಗಿರಿ ತಾಲೂಕಿನ ಒಂದು ಭಾಗಕ್ಕೆ ಕಾಡಿನ ಪ್ರದೇಶ. ಸೊ ಅಲ್ಲಿ ಕಾಡಾನೆಯನ್ನು ಸೆರೆ ಹಿಡಿದು ನಂತರ ಈ ಒಂದು ಕಾಡಾನೆನ ಸ್ಥಳಾಂತರವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಲಾರಿಲಿ ತಗೊಂಡು ಹೋಗ್ತಾ ಇದ್ದಾರೆ, ತಾವೆಲ್ಲರೂ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಕಾಡಾನೆ ಚೆನ್ನಾಗಿದೆ, ಒಂದು ಒಳ್ಳೆ ಕಟ್ಟುಮಸ್ತು ಇರೋಗಿರುವಂಥ ಒಂದು ಕಾಡಾನೆ ನೋಡ್ತಾ ಇರ್ಬೋದು ನೀವೇ. ಸಕ್ಕತ್ತಾಗಿದೆ ಒಂದು ಕಾಡಾನೆ, ತುಂಬಾ ಕಷ್ಟಪಟ್ಟು ನೋಡಿ. ಇವತ್ತು ಚನ್ನಗಿರಿ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ. ಎಸ್ ಹೌದು, ನೀವಿಲ್ಲಿ ನೋಡ್ತಾ ಇದ್ದೀರಾ. ಅದ್ಭುತವಾದಂಥ ಸುಮಾರು ಒಂದು 35ರಿಂದ 40 ವರ್ಷದ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ಏನು ಸಕ್ರೆಬೈಲು ಟೀಮ್, ಕುಮ್ಕಿ ಆನೆಗಳು, ಸಾಗರ್ ಕಂಪ್ಲೀಟ್ ಟೀಮ್ ಜೊತೆಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಇದರಲ್ಲಿ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಮುಜೀಬ್ ಡಾಕ್ಟರ್ ಮತ್ತು ನಮ್ಮ ಅದ್ಭುತವಾದಂಥ ಡಾಕ್ಟರ್ ಮುರಳಿ ಅವರು ಈ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಅರಣ್ಯ ಇಲಾಖೆಯ ಒಂದು ಶ್ರಮದ ಒಂದು ಕಾರ್ಯಾಚರಣೆ ಇವತ್ತು ಮಾಡಲಾಗಿದೆ ಅಂತ ಹೇಳ್ಬೋದು. ಸಕ್ಸಸ್ಫುಲ್ ಆಗಿ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ ನಂತರ ಈ ಒಂದು ಕಾಡಾನೆಗೆ ರೇಡಿಯೋ ಕಾಲರನ್ನು ಹಾಕಿ ಬೇರೆ ಒಂದು ಕಾಡಿನ ಪ್ರದೇಶಕ್ಕೆ ಸ್ಥಳಾಂತರವನ್ನು ಮಾಡ್ತಾರೆ. ಒಟ್ಟಾರೆ ಈ ಕಾರ್ಯಾಚರಣೆಯಲ್ಲಿ ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಸಹ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಸಹ ಸೇರಿತ್ತು ಈ ಒಂದು ಕಾಡಾನೆ ಸೆರೆ ಹಿಡಿಯುವಂಥ ಟೈಮ್ನಲ್ಲಿ. ನಿನ್ನೆ ಮತ್ತು ಮೊನ್ನೆ ಎಲ್ಲ ಕಂಪ್ಲೀಟಾಗಿ ಈ ಒಂದು ಆನೆಗೋಸ್ಕರ ಟ್ರ್ಯಾಕ್ ಮಾಡ್ತಾಯಿದ್ರು. ಈ ಕಾಡಾನೆ ತುಂಬಾ ಅಂದರೆ ಬರ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಒಟ್ಟಾರೆ ಇವತ್ತು ಫೈನಲ್ ಆಗಿ ಸಿಕ್ಕಿ ಸೆರೆಯಾಗಿದೆ.